ಪ್ರೈಸ್ ದ ಲಾರ್ಡ್. ಎಲ್ಲರಿಗೂ ದೇವರು ನಿಮ್ಮನ್ನು ಆಳವಾಗಿ ಪ್ರೀತಿಸಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಎಂದು ನಾನು ಬೇಡಿಕೊಳ್ಳುತ್ತೇನೆ. ಕರ್ತನು ನಿಮ್ಮನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ. ಸಂತೋಷದಿಂದ ವಾಕ್ಯಗಳನ್ನು ಕೇಳುವುದಕ್ಕೆ, ಆತನನ್ನು ಮಹಿಮೆಪಡಿಸುವುದಕ್ಕೆ ನೀವು ಪಡಬೇಕು ಅಂತಲೇ ನನ್ನ ಆಸೆ. ಬನ್ನಿರಿ, ಆತನ ನಾಮ ಮಹಿಮೆಪಡಿಸಿ. ಈ ದಿನ ದೇವರು ಯಾವ ರೀತಿಯಲ್ಲಿ ವಾಕ್ಯದ ಪ್ರಕಾರವಾಗಿ ನಮ್ಮನ್ನು ನಡೆಸ್ತಾರೆ ಎಂದು ನೋಡಿಕೊಳ್ಳೋಣವೇ? ಬನ್ನಿ, ಪರಿಶುದ್ಧಾತ್ಮನ ಕರದಲ್ಲಿ ಒಪ್ಪಿಸಿಕೊಟ್ಟು ಪರಿಶುದ್ಧಾತ್ಮನನ್ನು ಸ್ವಾಗತ ಮಾಡುತ್ತಾ ಆತನ ಸಾನ್ನಿಧ್ಯವನ್ನು ಹೊಂದಿಕೊಳ್ಳೋಣ. ಬನ್ನಿ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಉರಬಲ ಶಿಖರನ ಮನರಿಗಲಬಲ. ಹೋಲಿ 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 ಪರಿಶುದ್ಧನೇ, 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 ನಂದೇವನೇ, ನನ್ನೇಸುವೆ, ಪರಿಶುದ್ಧ ಆತ್ಮನೇ, ನಿನ್ನನ್ನು ನಾ ಸ್ವಾಗತಿಸುವೆ, ಪರಿಶುದ್ಧ ಆತ್ಮನೇ. ಯೇಸುವೇ, ನಿನ್ನ ಸಾನ್ನಿಧ್ಯ ಸಾಕೆ ಮಗೆ. ಯೇಸುವೇ, ನಿನ್ನ ಸಾನ್ನಿಧ್ಯ ಸಾಕೆ ಮಗೆ. ನನ್ನ ಬಲವೂ ನೀನೇ, ನನ್ನ ಕೋಟೆಯೂ ನೀನೇ, ನಮ್ಮ ಬಂಡೆಯೂ ನೀನೇ ದೇವಾ. ಯೇಸುವೇ, ನಿನ್ನ ಸಾನ್ನಿಧ್ಯ ಸಾಕೆ ಮಗೆ. ಯೇಸುವೇ, ನಿನ್ನ ಸಾನ್ನಿಧ್ಯ ಸಾಕೆ ಮಗೆ. ಹಲ್ಲೆಲೂಯ. ಬನ್ನಿರಿ, ಕರ್ತನ ನಾಮ ಮಹಿಮೆ ಪಡಿಸಿದ್ದೇವೆ. ಈಗ ಆತನ ವಾಕ್ಯವನ್ನು ನಾವು ಧ್ಯಾನ ಮಾಡುವುದಕ್ಕೆ ಹೋಗ್ತಾ ಇದ್ದೀವಿ. ನಿಮ್ಮೆಲ್ಲರನ್ನು ದೇವರು ಆಶೀರ್ವದಿಸಲಿ ಎಂದು ಮನಸಾರ ನಾನು ಆಶೀರ್ವದಿಸ್ತಾ ಇದ್ದೀನಿ. ಬನ್ನಿ, ಈ ದಿನದ ವಾಕ್ಯ ಏನೆಂದರೆ ಆಮೋಸನ ವಾಕ್ಯ. ಅದರಲ್ಲಿ ನೋಡಿ, ಯಾವ ರೀತಿ ದೇವಾಲಯವನ್ನು ಕಟ್ಟಬೇಕು, ಯಾವ ರೀತಿ ಇಸ್ರಾಯೇಲ್ ಮಕ್ಕಳನ್ನು ನಡೆಸಬೇಕು, ಅವ್ರು ಮಾಡ್ತಾ ಇರುವ ಕ್ರಿಯೆಗಳು ಏನು, ಅದರಿಂದ ಅವ್ರನ್ನ ಹೇಗೆ ಹೊರಗಡೆ ಕರ್ಕೊಂಡು ಬರಬೇಕು ಅನ್ನುವುದೇ ಪೀಠಿಗೆ. ನಮ್ಮನ್ನು ಆ ರೀತಿ ದೇವರು ಕರ್ಕೊಂಡು ಬಂದಿದ್ದಾರೆ ಅಲ್ಲವಾ? ನಮ್ಮ ಪರಿಸ್ಥಿತಿಯಿಂದ, ನಮ್ಮ ವೇದನೆಯಿಂದ, ನಮ್ಮ ಶಾಪ ತಾಪ ಕರ್ಮಗಳಿಂದ ನಮ್ಮನ್ನು ಕರೆದುಕೊಂಡು ಬಂದಿದ್ದಾರೆ. ಯಾವ ರೀತಿ ಶಿಲುವೆಯಲ್ಲಿ ತನ್ನನ್ನು ಒಪ್ಪಿಸಿಕೊಟ್ಟು ನಮ್ಮನ್ನು ಪರಿಶುದ್ಧ ಸ್ಥಾನದಲ್ಲಿ ನಡೆಸುವುದಕ್ಕೆ ದೇವರು ನಮಗಾಗಿ ಪರಿಶುದ್ಧಾತ್ಮನನ್ನು ಕೊಟ್ಟು ನಡೆಸುವವನಾಗಿದ್ದಾನೆ. ಬನ್ನಿ ಓದಿಕೊಳ್ಳೋಣ, ಬರೆದಿಟ್ಕೊಳ್ಳಿ. ನೋಡಿ, ಆಮೋಸನ ವಾಕ್ಯ 9:11-12 ಏನು ಇಲ್ಲಿ ವಾಕ್ಯ ಮಾತನಾಡ್ತಾ ಇದೆ? ವಾಕ್ಯ ಮಾತಾಡ್ತಾ ಇದೆ, ಜೀವ ಇದೆ ವಾಕ್ಯಕ್ಕೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಇಲ್ಲಿ ಓದಿಕೊಳ್ಳೋಣ. ಇಸ್ರಾಯೇಲಿನ ಸೌಭಾಗ್ಯ ಏನು, ಮುಂದಿನ ಸೌಭಾಗ್ಯ ಏನು ಅವರಿಗೆ ಅಂಥೇಳಿ ಇಲ್ಲಿ ದೇವರು ಮಾತಾಡ್ತಾ ಇರೋದು ಆಮೋಸನ ಹತ್ರ. ಆ ದಿನದಲ್ಲಿ ನಾನು ದಾವೀದನ ಮೇಲೆ ಬಿದ್ದಿರುವ ಗುಡಿಸಲನ್ನು ಎತ್ತಿ ಅದರ ಕಂಡಿಗಳನ್ನು ಮುಚ್ಚುವೆನು. ನೋಡಿ, ಆ ದಿನದಲ್ಲಿ ದಾವೀದನಿಗೆ ಬಿದ್ದಂಥ ಎಲ್ಲ ವ್ಯವಸ್ಥೆಗಳಿಂದ ಎತ್ತಿ ದೇವರು ನಿಲ್ಲಿಸ್ತಾ ಇದ್ದಾರೆ. ನನ್ನ ಜನರು ಎದೋಮಿನ ಮಿಕ್ಕ ಭಾಗವನ್ನು ಯೆಹೋವನ ಪ್ರಜೆ ಎನಿಸಿಕೊಂಡಿದ್ದ ಸಕಲ ಜನಾಂಗಗಳನ್ನು ಸ್ವಾಧೀನ ಮಾಡಿಕೊಳ್ಳುವ ಹಾಗೆ ಹಾಳಾದದನ್ನು ನಾನು ನಿಲ್ಲಿಸಿ ಪೂರ್ವಕಾಲದಲ್ಲಿ ಇದ್ದಂತೆ ಅದನ್ನು ತಿರುಗಿ ಕಟ್ಟಿಸುವೆನು ಎಂಬುದಾಗಿ ಈ ಕಾರ್ಯಗಳನ್ನು ನೆರವೇರಿಸುವ ಯೆಹೋವನು ನುಡಿದಿದ್ದಾನೆ. ಆಮೋಸನ ಹತ್ರ ದೇವರು ಮಾತನಾಡಿದ್ದನ್ನ ಆಮೋಸನು ಹೇಳ್ತಾ ಇರೋದು ಸ್ವಾಧೀನ. ನೋಡಿ, ಆವಾಗ ನಿಮಗೆ ಮಾಡಿದ್ದನ್ನು ಏನೇನು ಮಾಡಿದ್ದೆ ಎನಿಸಿಕೊಂಡು ಸಕಲ ಜನಾಂಗಗಳನ್ನು ನಿಮಗೆ ಸ್ವಾಧೀನ ಮಾಡಿ ಕೊಡ್ತೀನಿ, ಹಾಳಾದದನ್ನು ನಿಲ್ಲಿಸ್ತೀನಿ, ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ದೇವರು ಮಾತನಾಡಿದ್ದನ್ನು ನೆರವೇರಿಸಿಕೊಡುತ್ತಾನೆ ಎಂದು ಆಮೋಸನು ದೇವರ ನಾಮ ಮಹಿಮೆ ಪಡಿಸುತ್ತಾ ಇಲ್ಲಿ ಮಾತಾಡ್ತಾ ಇರೋದು. 13ನೇ ನೋಡಿ, ಅದೇ 9:13 ಓದಿಕೊಳ್ಳೋಣ ಇವಾಗ. ಯೆಹೋವನು ಇತ್ತೆನ್ನುತ್ತಾನೆ, ಆಹಾ, ಮುಂದಿನ ಕಾಲದಲ್ಲಿ ಉಳುವವನು ಕೊಯ್ಯುವವನ ಹಿಂದೆ
ದ್ರಾಕ್ಷೆ ತುಳಿಯುವವನು ಬಿತ್ತುವವನ ಹಿಂದೆ ಒತ್ತಿಕೊಂಡು ಹೋಗುವರು. ಬೆಟ್ಟಗಳು ದ್ರಾಕ್ಷಾರಸವನ್ನು ಸುರಿಸುವವು, ಎಲ್ಲ ಗುಡ್ಡಗಳು ಕರಗುತ್ತವೋ ಎಂಬಂತಿರುವವು. ನಾನು ನನ್ನ ಜನರಾದ ಇಸ್ರಾಯೇಲರ ದುರವಸ್ಥೆಯನ್ನು ತಪ್ಪಿಸುವೆನು. ನೋಡು, ಬೆಟ್ಟಗಳು ಉರುಳಿ ಹೋಗ್ಬೋದು. ಪ್ರಪಂಚದಲ್ಲಿ ನಡೆಯುವಂಥ ವ್ಯವಸ್ಥೆಗಳು ನೋಡಿ ಭಯಪಡಬಾರದು ನಾವು. ದೇವರು ಹೇಳ್ತಾ ಇದ್ದಾರೆ, ನಾನು ನನ್ನ ಜನರನ್ನು, ಇಸ್ರಾಯೇಲ್ ಜನರನ್ನು ನಿಲ್ಲಿಸುವೆನು, ಅದರಿಂದ ತಪ್ಪಿಸುವೆನು ಅಂತ ಇಲ್ಲಿ ದೇವರು ವಾಗ್ದಾನ ಮಾಡ್ತಾ ಇದ್ದಾರೆ. ಆಮೋಸನ ಹತ್ರ ಹೇಳಿಬಿಟ್ಟು, ನೀನು ಹೋಗು, ಹೇಳು ಇಸ್ರಾಯೇಲ್ ಮಕ್ಕಳಿಗೆ ನುಡಿ ಅಂತ ದೇವರು ಮಾತಾಡ್ತಾ ಇದ್ದಾರೆ. ಬನ್ನಿ ಅದೇ ವಾಕ್ಯದಲ್ಲಿ ನೋಡಿಕೊಳ್ಳೋಣ. ಅವರು ಹಾಳು ಬಿದ್ದ ಪಟ್ಟಣಗಳನ್ನು ಪುನಃ ಕಟ್ಟಿ ಅವುಗಳಲ್ಲಿ ವಾಸಿಸುವರು. ಏನೇನು ಬಿದ್ದು ಹೋಗಿದೆಯೋ ಕುಟುಂಬದಲ್ಲಿ, ಮನೆಗಳಲ್ಲಿ, ಆಫೀಸಿನ ವಿಷಯದಲ್ಲಿ, ಆತ್ಮದ ವಿಷಯದಲ್ಲಿ, ರಕ್ಷಣೆಯ ವಿಷಯದಲ್ಲಿ, ಎಲ್ಲದರಲ್ಲಿಯೂ ದೇವರು ಏನು ಹೇಳ್ತಾ ಇದ್ದಾರೆ, ಇಲ್ಲಿ ಏನೇನು ಹಾಳಾಗಿ ಬಿದ್ದೋಗಿದೆಯೋ ಎಲ್ಲವನ್ನು ಅವರೇ ಪುನಃ ಕಟ್ಟಿ ವಾಸಿಸುವರು ಅಂತ ದೇವರು ಹೇಳ್ತಾ ಇದ್ದಾರೆ. ದೇವರು ನೋಡಿ, ನಮ್ಮನ್ನು ದೇವರ ಆಲಯ ಅಂತಲೇ ನಮ್ಮನ್ನು ಕರೆದಿರೋದು ದೇವರ ಮಕ್ಕಳೇ. ಹಾಗಾದರೆ ನಾವು ಇದನ್ನು ಕಟ್ಟಬೇಕು, ನಮ್ಮ ಕುಟುಂಬದ ವ್ಯವಸ್ಥೆಯನ್ನು ಕಟ್ಟಬೇಕು. ಅರ್ಥ ಆಯ್ತಾ? ನಮ್ಮಲ್ಲಿ ಬಲ ಇಲ್ಲವ ದೇವರ ಹತ್ರ ನಾವು ಕೇಳಬೇಕು. ದೇವರೇ, ಕಟ್ಟುವುದಕ್ಕೆ ಬಲ ಕೊಡು, ನಡೆಸು, ನಿನ್ನ ಆತ್ಮನ ಸಹಾಯ ನಮಗೆ ಬೇಕು ಅಂತ ನಾವು ಕೇಳಿಕೊಳ್ಳಬೇಕು. ಅಷ್ಟೇ ಅಲ್ಲ ದೇವರ ಮಕ್ಕಳೇ, ದೇವರು ಮತ್ತೆ ಮಾತಾಡ್ತಾ ಇದ್ದಾರೆ, ಹಾಳು ಬಿದ್ದ ಪಟ್ಟಣಗಳನ್ನು ನೀವೇ ಕಟ್ಟಿ ಪುನಃ ಅವುಗಳಲ್ಲಿ ವಾಸಿಸ್ತೀರಾ ಅಂತ ದೇವರು ಹೇಳ್ತಾ ಇದ್ದಾರೆ. ಹಾಗಾದರೆ ದ್ರಾಕ್ಷೆ ತೋಟಗಳನ್ನು ಮಾಡಿಕೊಂಡು ಅವುಗಳ ದ್ರಾಕ್ಷಾರಸವನ್ನು ಕುಡಿಯುವರು. ದ್ರಾಕ್ಷಿ ತೋಟಗಳನ್ನು ಕಟ್ಟಿಕೊಂಡು, ನೋಡಿ, ತೋಟ ಇರುವುದು ಅದು ಹೋಲುತ್ತೆ, ದ್ರಾಕ್ಷಿ ತೋಟಗಳು ಆತ್ಮಗಳನ್ನು ಹಿಡಿಯುವುದಾಗುತ್ತದೆ. ಅರ್ಥ ಆಯ್ತಾ? ಆತ್ಮಗಳನ್ನು ಹಿಡಿದು ದೇವರ ನಾಮವನ್ನು ಮಹಿಮೆಪಡಿಸುತ್ತಾ ಸಂತೋಷದಿಂದ ಆತನ ವಾಕ್ಯವನ್ನು ಬುಧಿಸ್ತೀವಿ ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಫಲವೃಕ್ಷಗಳನ್ನು ಬೆಳೆಯಿಸಿ ಅವುಗಳ ಹಣ್ಣುಗಳನ್ನು ತಿನ್ನುವರು. ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು. ನೋಡಿ, ಏನೇನು ಬಿದ್ದು ಹೋಗಿತ್ತು ಎಲ್ಲ ಕಟ್ಟಿ ನೆಲ ಮತ್ತು ಇದು ಹಸಿರು ಗಾವಲುಗಳನ್ನೆಲ್ಲ ಏನೇನು ನೀವು ಬೆಳೆಸ್ತಾ ಇದ್ದೀರಾ, ನಿಮ್ಮ ಕುಟುಂಬದ ವ್ಯವಸ್ಥೆಯಲ್ಲಿ, ರಕ್ಷಣೆಯಲ್ಲಿ, ಆತ್ಮದಲ್ಲಿ ಏನೇನು ಬಿದ್ದೋಗಿದ್ದೀರಾ ಎಲ್ಲ ನೀವೇ ಕಟ್ಟಿ ಪುನಃ ದ್ರಾಕ್ಷಿ ತೋಟ ಥರ ಬೆಳೆಸ್ತೀರಾ. ಹಾಳು ಬಿದ್ದ ಪಟ್ಟಣಗಳನ್ನು ನೀವೇ ನಿಲ್ಲಿಸಿ ವಾಸಿಸ್ತೀರಾ, ಮನೆಗಳನ್ನು ಕಟ್ಟಿ ನೀವೇ ನಿಲ್ಲಿಸ್ತೀರಾ, ನೀವೇ ವಾಸಿಸ್ತೀರಾ ಅಂತ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಅದು ಯಾವ ಥರ ಇರುತ್ತದಂದರೆ ದ್ರಾಕ್ಷಿ ತೋಟಗಳ ಥರ ಮಾಡಿಕೊಂಡು ದ್ರಾಕ್ಷಾರಸವನ್ನು ಕುಡಿತೀರಾ ಅಂತ ದೇವರು ಹೇಳ್ತಾ ಇದ್ದಾರೆ. ಇದು ಯಾವುದಕ್ಕೆ ಹೋಲುತ್ತದೆ ದೇವರ ಮಕ್ಕಳೇ? ಯೇಸುವಿನ ರಕ್ತ, ಯೇಸುವಿನ ಶರೀರಕ್ಕೆ ಹೋಲ್ತಾ ಇದೆ. ನಿಮ್ಮನ್ನು ನೀವೇ ಕಟ್ಟಿ ದೇವರ ಮಕ್ಕಳಾಗಿ ಜೀವನ ಮಾಡುತ್ತಾ ರಕ್ಷಣೆ ಹೊಂದಿಕೊಂಡು ಪರಿಶುದ್ಧಾತ್ಮನ ಐಕ್ಯತೆಯಲ್ಲಿ ಆತನ ರಕ್ತವನ್ನು, ಮಾಂಸವನ್ನು ಭುಜಿಸುವ ಮಕ್ಕಳಾಗಿರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ವೇದನೆಯಲ್ಲೇ ಹಾದು ಹೋಗೋದಲ್ಲ, ನಿಮ್ಮನ್ನು ನೀವೇ ಕಟ್ಟಿ, ನಿಮ್ಮ ವ್ಯವಸ್ಥೆಗಳಿಂದ ನೀವು ಕಟ್ಟಿ, ನಾವು ದೇವರ ಮಕ್ಕಳು, ನಾವು ಬಿದ್ದೋಗೋದಿಲ್ಲ ಎನ್ನುವ ನಂಬಿಕೆಯಿಂದ ನೀವು ಜೀವನ ಮಾಡಬೇಕು. ಈ ಲೋಕದಲ್ಲಿ ಸಂತೋಷದಿಂದ ಆತನ ನಾಮ ಮಹಿಮೆ ಪಡಿಸಬೇಕು. ಕೊನೆಯದಾಗಿ, ನಾನು ಅವರನ್ನು ಸ್ವದೇಶದಲ್ಲಿ ನೆಲೆಗೊಳಿಸುವೆನು, ನಿಮ್ಮ ದೇಶಗಳಲ್ಲಿ ದೇವರು ನಿಲ್ಲಿಸುವನು. ಅವರಿಗೆ ನಾನು ದಯಪಾಲಿಸಿದ ಸೀಮೆಯೊಳಗಿಂದ ಇನ್ನು ಮುಂದೆ ಯಾರು ಅವರನ್ನು ಕಿತ್ತು ಹಾಕರು. ಇದು ನಿನ್ನ ದೇವರಾದ ಯೆಹೋವನ ನುಡಿ. ಇನ್ನು ಮೇಲೆ ನೀನು ಬಿದ್ದೋಗೋದಿಲ್ಲ ದೇವರ ಮಗಳೇ, ಇನ್ನು ಮೇಲೆ ನೀನು ಬಿದ್ದೋಗೋದಿಲ್ಲ. ನಿನ್ನನ್ನೇ ಕಟ್ಟು ನಿಲ್ಲಿಸು, ದೇವರು ನಿನ್ನನ್ನು ಬಲಪಡಿಸುವನು. ಯಾರ್ಯಾರು ನಂಬುತ್ತೀರ ಕರಗಳನ್ನೆತ್ತಿ ಜಯಘೋಷ ಮಾಡ್ರಿ. ತಂದೆ, ಮಗ, ಪರಿಶುದ್ಧಾತ್ಮ ನಾಮದಲ್ಲಿ ಈ ವಾಕ್ಯದ ಪ್ರಕಾರವಾಗಿ ನೀವು ನಿಲ್ಲಬೇಕು, ನೀವು ಕಟ್ಟಬೇಕು. ನಿಮ್ಮ ಅವಸ್ಥೆಗಳಿಂದ ಸಂತೋಷದಿಂದ ಕಟ್ಟಬೇಕು. ನಿಮ್ಮ ಆಲಯವನ್ನು ಕಟ್ಟಿ, ಲೋಕದ ಮನೆಗಳಾಗಿರ್ಬೋದು, ನಿಮ್ಮನ್ನು ದೇವರ ಆಲಯ ಅಂತ ದೇವರು ಕರೆದಿದ್ದಾರೆ. ಕಟ್ಟಿ ದೇವರ ಮಕ್ಕಳೇ, ಸಂತೋಷದಿಂದ ನಿಲ್ಲಿ. ಪರಿಶುದ್ಧಾತ್ಮನ ಮೂಲಕವಾಗಿ ಕರ್ತನ ನಾಮ ಮಹಿಮೆಪಡಿಸಿ, ಪರಿಶುದ್ಧಾತ್ಮನು ಕೊಡುವ ಆಲೋಚನೆಯ ಪ್ರಕಾರವಾಗಿ ನಡೀರಿ. ಅದೇ ದೇವರಲ್ಲಿ ಮಾತಾಡ್ತಾ ಇರೋದು. ನಿಮ್ಮನ್ನು ನಾನು ಮತ್ತೆ ಬಿಡೋ ಥರ ಯಾರನ್ನು ಬಿಡೋದಿಲ್ಲ, ನಾನು ನಿಮ್ಮನ್ನು ನಿಲ್ಲಿಸ್ಬಿಟ್ಟಿದ್ದೇನೆ, ನೀವು ಸಂತೋಷವಾಗಿ ಬಾಳ್ರಿ ಅಂತ ದೇವರು ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಯಾವಾಗ? ಡಿಸೆಂಬರ್ 1 ಕ್ರಿಸ್ಮಸ್ ಹಬ್ಬ ಹತ್ರ ಬರ್ತಾ ಇದೆ. ದೇವರ ಮಕ್ಕಳೇ, ನಿಮ್ಮನ್ನೇ ನೀವೇ ಕಟ್ಟಿ. ಈಗ ಯಾರ್ಯಾರು ದುಃಖ ವೇದನೆಗಳಿದ್ದೀರೋ ಕಟ್ಟಿ ಅಂದರೆ ಏನು? ನಿಮ್ಮನ್ನು ನೀವೇ ಬಲಪಡಿಸಿ, ಸಂತೋಷಪಡಿಸಿ, ನಿಮ್ಮ ಆತ್ಮವನ್ನು ಬಲಪಡಿಸಿ. ಅವಳು ಜಿಗಿಯುತ್ತಾ ದೇವರನ್ನು ಸ್ತುತಿಸಬೇಕು. ಮಾಂಸ, ಈ ಶರೀರ, ಆತ್ಮ, ಪ್ರಾಣ
ಕರ್ತನನ್ನು ಸ್ತುತಿಸಿ ಕೊಂಡಾಡಬೇಕು ದೇವರ ಮಕ್ಕಳೇ. ಹಾಗಿರುವಾಗ ಕರ್ತನು ಎಷ್ಟು ಸಂತೋಷ ಪಡುವನು. ಸಿಂಹಾಸನದಲ್ಲಿ ಹಿಂಗಾಡಿ, ಓ ನನ್ನ ಮಕ್ಕಳು ನನ್ನನ್ನು ಎಷ್ಟು ಸ್ತುತಿಸಿ ಕೊಂಡಾಡ್ತಾ ಇದ್ದಾರೆ, ನಾನು ಪ್ರಾಮಿಸ್ ಮಾಡಿದ ಹಾಗೆ ಬಾಳ್ತಾ ಇದ್ದಾರಲ್ಲ ಅಂತ ದೇವರು ಸಂತೋಷ ಪಡುವವರಾಗಿದ್ದಾರೆ. ಅರ್ಥ ಆಯ್ತಾ? ನಮ್ಮ ದೇವರು ಒಳ್ಳೆಯ ದೇವರು, ನೀತಿಯುಳ್ಳ ದೇವರು, ನಮಗೆ ಆಶ್ರಯವು, ದುರ್ಗವು, ವಿಮೋಚನ ಕರ್ತನು, ಬಂಡೆಯು, ಕೋಟೆಯಾಗಿರುವ ದೇವರಾಗಿದ್ದಾರೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ಆತನ ನಾಮ ಮಹಿಮೆಪಡಿಸಿ ನಾವು ನಿಲ್ಲಿಸೋಣ, ಸಂತೋಷದಿಂದ ಆಲಯಕ್ಕೆ ಹೋಗೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ತಗ್ಗಿಸ್ತೀನಿ ದೇವನೇ. ಕರ್ತಾವೇ ಸ್ತೋತ್ರ, 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 ಸ್ತೋತ್ರ. ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕೆ ಮಗಿ, ಯೇಸುವೇ ನಿನ್ನ ಸಾನ್ನಿಧ್ಯ ನಮಗೆ ಸಾಕು. ನಿನ್ನ ಕೃಪೆಯು ಅಪಾರವಾದದ್ದು ದೇವನೇ, ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕು. ಯೇಸುವೇ ನಿನ್ನ ಸಾನ್ನಿಧ್ಯ ಸಾಕು. ಹಲ್ಲೆಲೂಯಾ. ಕರ್ತನ ನಾಮ ಮಹಿಮೆ ಹೊಂದಲಿ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು ದೇವರ ಮಕ್ಕಳೇ.